ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ಯಾಗದ ಹಾದಿ. ಇವುಗಳ ನಷ್ಟವೇ ನಿಜವಾದ ಲಾಭ. ಒಬ್ಬ ಸ್ವಾಮಿ ಆಗಾಗ ಹೋಗಿ ತನ್ನ ಭಕ್ತನ ಜೊತೆಯಲ್ಲಿ ಇರುತ್ತಿದ್ದರು. ಅವರು ಶಿಸ್ತು ಸಂಯಮಗಳಿಗೆ ಮಾದರಿ ಹಾಗೂ ಉನ್ನತ ಆಧ್ಯಾತ್ಮಿಕ ವ್ಯಕ್ತಿ ಎಂಬುದರಿಂದಾಗಿ ಇಡೀ ಕುಟುಂಬ ಅವರನ್ನು ಪ್ರೀತಿ ಗೌರವಗಳಿಂದ ಕಾಣುತ್ತಿತ್ತು. ಸದಾ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಗಂಟೆಗಟ್ಟಲೆ ಧ್ಯಾನಕ್ಕೆ ಕುಳಿತು ಬಿಡುತ್ತಿದ್ದರು. ಒಂದು ದಿನ ಇನ್ನು ಮಸುಕು ಬೆಳಕಿನ ಹೊತ್ತಿನಲ್ಲಿ ಕೂಗಿಕೊಂಡರು, ಏಯ್, ನನಗೆ ಊಟ ತನ್ನಿ. ಭಕ್ತ ಹೇಳಿದ, ಸ್ವಾಮೀಜಿ, ಇದು ನಿಮ್ಮ ಸ್ನಾನದ ಸಮಯ. ಸ್ವಾಮಿ ಸುಮ್ಮನೆ ಊಟತ, ಹಸಿವಾಗಿದೆ ಎಂದು ಹೇಳಿದರು. ಊಟ ಮಾಡಿದರು. ಆಮೇಲೆ ಸ್ನಾನ ಮಾಡಿದರು. ಸ್ನಾನಾನಂತರ ಹೊರಗಡೆ ಹೋಗಿ ಬಂದರು. ಅನಂತರ ನಿದ್ದೆ ಮಾಡಿದರು. ಅವರು ಎಲ್ಲವನ್ನೂ ತಿರುವು ಮುರುವು ಮಾಡಿದರು. ಮನೆಯವರಿಗೆಲ್ಲ ಅಸಮಾಧಾನ. ಇವರಿಗೆ ಏನೋ ಆಗಿರಬೇಕು, ಮರುಳು ಹಿಡಿದಿದೆ ಎಂದುಕೊಂಡರು ಅವರೆಲ್ಲ. ನಮ್ಮ ಗುರುಗಳು ಅದ್ಭುತ ವ್ಯಕ್ತಿ, ನಾವೆಲ್ಲರೂ ಸಹಾಯ ಮಾಡಬೇಕು. ಮನೆಯೊಡತಿ ಸೂಚಿಸಿದರು. ಆದ್ದರಿಂದ ವೈದ್ಯರನ್ನು ಕರೆಸಿದರು. ಡಾಕ್ಟ್ರೇ, ಔಷಧಿ ಬಗ್ಗೆ ಇವರಿಗೆ ಏನೂ ಹೇಳಬೇಡಿ. ನಾವು ನಿಮ್ಮಿಂದ ಕಲಿಯೋಕ್ಕೆ ಬಂದಿದ್ದೇವೆ ಎಂದು ಹೇಳಿ. ದಯವಿಟ್ಟು ಮರ್ಯಾದೆಯಿಂದ ನಡೆಸಿಕೊಳ್ಳಿ ಎಂದು ವಿನಂತಿ ಮಾಡಿದರು. ವೈದ್ಯರುಗಳು ಬಂದು ಭಕ್ತರ ಹಾಗೆ ನಡೆದುಕೊಂಡರು. ಯಾಕೆಂದರೆ ಅದಕ್ಕಾಗಿ ಅವರಿಗೆ ಸಂಭಾವನೆ ಸಿಗುತ್ತಿತ್ತು. ಸ್ವಾಮಿಗಳನ್ನು ವೈದ್ಯರು ಮಾತಾಡಿಸಿದರು. ಗುರುದೇವ, ಹೇಗಿದ್ದೀರಿ? ಉತ್ತರವಿಲ್ಲ. ಇವರು ಕೋಮಾದಲ್ಲಿದ್ದಾರೆ, ಅದಕ್ಕೆ ಚಲನೆಯಿಲ್ಲ ಎಂದುಕೊಂಡರು. ಒಬ್ಬ ವೈದ್ಯ ಕಣ್ಣುಗಳನ್ನು ಪರೀಕ್ಷೆ ಮಾಡಿದ. ಚಲನೆ ಇಲ್ಲ. ಇನ್ನೊಬ್ಬ ಕಂಡು ಹಿಡಿದ, ನಾಡಿ ಬಡಿತ ಇಲ್ಲ. ಒಬ್ಬ ಇನ್ನೊಬ್ಬನಿಗೆ ಹೇಳಿದ, ಇದು ಉಳಿಯೋ ಕೇಸಲ್ಲ. ಮೂರನೇ ವೈದ್ಯ ಸ್ಟೆಥಾಸ್ಕೋಪ್ ಅನ್ನು ತೆಗೆದುಕೊಂಡು ಹೃದಯ ಬಡಿತ ಕಡಿಮೆಯಾಗುತ್ತಿರುವುದನ್ನು ತಿಳಿದು ಇವರ ಹೃದಯ ನಿಷ್ಕ್ರಿಯವಾಗ್ತಾ ಇದೆ ಎಂದು ವರದಿ ಮಾಡಿದ. ಮನೆಯೊಡತಿ ಅಳತೊಡಗಿದಳು. ಕಾರಣ, ಆಕೆ ಸ್ವಾಮಿಗಳನ್ನು ಆಧ್ಯಾತ್ಮಿಕ ತಂದೆಯಂತೆ ಕಂಡು ಉಪಚಾರ ಮಾಡಿದವರು. ಕೊನೆಯಲ್ಲಿ ನನಗೆ ಹೇಳಿ ಕಳುಹಿಸಿದರು. ನಾನು ಹೋದ ತಕ್ಷಣ ಆ ಸ್ವಾಮಿ ಎದ್ದು ಕುಳಿತರು. ನಾನು ಕೇಳಿದೆ, ಸ್ವಾಮೀಜಿ, ಏನು ಸಮಾಚಾರ? ಅದಕ್ಕೆ ಅವರು, ಏನೇನೂ ಇಲ್ಲ, ಯಾಕೆ ಹೀಗೆ ಕೇಳ್ತಿದ್ದೀರಿ ಎಂದರು. ಎಲ್ಲರೂ ಗಾಬರಿಯಾಗಿದ್ದಾರಲ್ಲ. ಸ್ವಾಮಿಗಳು ಸ್ಪಷ್ಟಪಡಿಸಿದರು, ನಾನು ಧ್ಯಾನ ಮಾಡೋದು 2 ಕಾರಣಕ್ಕಾಗಿ. ಇವತ್ತು ನನ್ನ ತಂದೆ ತಾಯಿ ತೀರಿಕೊಂಡರು. ದುಃಖದಲ್ಲಿದ್ದೇನೆ, ಹಾಗಾಗಿ ಧ್ಯಾನ ಮಾಡ್ತಾ ಇಲ್ಲ. ಅವರ ಭಾಷೆ ಪೂರ್ಣವಾಗಿ ಅನುಭವದ ಬೆಳಗಿನಿಂದ ತುಂಬಿತ್ತು. ನಾನು ಕೇಳಿದೆ, ನಿಮ್ಮ ತಂದೆ ತಾಯಿ ಸತ್ತರೇನು? ನೀವು ಸ್ವಾಮಿ, ತಂದೆ ತಾಯಿಗಳನ್ನು ಕಟ್ಟಿಕೊಂಡು ನಿಮಗೇನಾಗಬೇಕು? ಇಲ್ಲ, ಹಾಗಲ್ಲ. ಅವರೆಂದರು, ನಿಮಗೂ ತಂದೆ ತಾಯಿ ಇದ್ದಾರೆ. ಅವರು ಸತ್ತಾಗ ನೀವು ಅರ್ಥ ಮಾಡಿಕೊಳ್ತೀರಿ. ಮುಂದುವರಿದು ಹೇಳಿದರು, ಅನುರಕ್ತಿ ನನ್ನ ತಾಯಿ, ಕೋಪ ನನ್ನ ತಂದೆ, ಇಬ್ಬರೂ ಸತ್ತರು. ಆದ್ದರಿಂದ ನನಗೇನು ಆಗಬೇಕಾಗಿಲ್ಲ. ನಾನೀಗ ಏನೂ ಮಾಡಬೇಕಾಗಿಲ್ಲ. ಅನುರಕ್ತಿ, ಕೋಪ, ಹಮ್ಮುಗಳನ್ನು ತೊರೆದಾಗ ಧ್ಯಾನವೇ ನಿಮ್ಮ ಸಹಜವಾದ ಸ್ವಭಾವ ಆಗಿಬಿಡುತ್ತದೆ. ಆಗ ಧ್ಯಾನಕ್ಕಾಗಿ ನೀವು ಕುಳಿತುಕೊಳ್ಳಬೇಕಾಗಿಲ್ಲ. ಇಡೀ ಜೀವನವೇ ಒಂದು ರೀತಿಯ ಧ್ಯಾನ ಆಗಿರುತ್ತದೆ. ಬೋಲೋ ಸಬ್ ಸಂತ್ ಕಿ ಜೈ.